ರಾಜ್ಯದಲ್ಲಿ ಈ ಬಾರಿ ಮಳೆ ಕೈಕೊಟ್ಟಿದೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿರುವಂತೆ ಸುಮಾರು 111 ತಾಲೂಕುಗಳಲ್ಲಿ ಬರದ ಪರಿಸ್ಥಿತಿ ಇದೆ. ಇದರಿಂದಾಗಿ ಅಕ್ಕಿ ದರ ಏರಿಕೆ ಕಂಡಿದೆ. 35% ದರ ಏರಿಕೆಯಾಗಿದೆ. ಮಳೆ ಕೊರತೆಯೇ ಇದಕ್ಕೆ ಪ್ರಮುಖ ಕಾರಣ. ಇನ್ನು 1 ಕೆಜಿ ಅಕ್ಕಿ ಬೆಲೆ ಶತಕದ ಗಡಿ ದಾಟಿದೆ. ಗ್ರಾಹಕರಿಗೆ ಇದೀಗ ಮತ್ತೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಸೋನಾ ಮಸೂರಿ ಸೇರಿ ಪ್ರಮುಖ ಅಕ್ಕಿ ತಳಿಗಳ ಬೆಲೆ ಹೆಚ್ಚಳವಾಗಿದೆ. ಎಲ್ಲಾ ವಿಧದ ಅಕ್ಕಿ ಬೆಲೆಯಲ್ಲೂ ಕೂಡ ಹೆಚ್ಚಳವಾಗಿದ್ದು ವ್ಯಾಪಾರಿಗಳು ಕೂಡ ತಮ್ಮ ಬೇಸರವನ್ನ ಹೊರಹಾಕ್ತಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಮಳೆ ಕೊರತೆ ಇರೋದ್ರಿಂದ ಅಕ್ಕಿಯ ಬೆಲೆ ಏರಿಕೆಯಾಗಿದೆ. 35% ದರ ಏರಿಕೆಯಾಗಿದ್ದು ಗ್ರಾಹಕರಿಗೆ ಬೆಲೆ ಏರಿಕೆಯ ಬಿಸಿ ಮತ್ತೆ ತಟ್ಟಿದೆ. ಏನಿವತ್ತು ವಿಷಯ ಏನು ಅಂದರೆ ಅಕ್ಕಿ ಏನು ಬಡವರು ಮಧ್ಯಮ ವರ್ಗದವರು ಎಲ್ಲರಿಗೂ ಬೇಕಾದಂಥ ವಸ್ತು ಅಕ್ಕಿ. ಈ ಅಕ್ಕಿ ಬೆಲೆ ಗಗನಕ್ಕೇರಿದೆ. ಈಗಾಗಲೇ 100ರ ಗಡಿ ದಾಟಿದೆ. 100ರ ಗಡಿಗೆ ಹತ್ತತ್ರ ಸಮೀಪಿಸಿದೆ. ಸೊ ಇನ್ನೊಂದು 2-3 ವಾರಗಳಲ್ಲಿ ಮೋಸ್ಟ್ಲಿ 100ರ ಗಡಿ ದಾಟ್ಬೋದು ಅಂತ ಅಂದಾಜಿಸಲಾಗಿದೆ. ಮುಖ್ಯ ಕಾರಣ ಏನು ಅಂದರೆ ಕೇಂದ್ರ ಸರ್ಕಾರದ ಎಕ್ಸ್ಪೋರ್ಟ್ ನೀತಿಗೆ ಒಂದು ಕಾರಣ. ಆದರೆ ರಾಜ್ಯ ಸರ್ಕಾರ ಸ್ಟಾಕ್ ಲಿಮಿಟ್ ಮಾಡದೆ ಸುಮಾರು ಜನ ಏನು 50,000 60,000 ಅಕ್ಕಿ ಚೀಲಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿ ಈ ಥರ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ಕೋಬೇಕು. ಏನು ಈ ದಾಸ್ತಾನುಗಳನ್ನು ಮಾಡಿದಂಥವ್ರ ಮೇಲೆ ಕೂಡಲೇ ರೈಡ್ ಮಾಡಿ ಅದನ್ನು ಮುಕ್ತ ಮಾರುಕಟ್ಟೆಗೆ ಬಿಡಬೇಕು ಅಂತ ಒಂದು. ಎರಡನೇದೇನು ಅಂದರೆ ಈ ರೀತಿ 100 ರೂಪಾಯಿ ಅಕ್ಕಿ ಆದರೆ ಬಡವರು ಏನು ಸಾಮಾನ್ಯ ವರ್ಗದವ್ರಿಗೂ ಪ್ರತಿಯೊಬ್ಬರಿಗೂ ಮತ್ತು ಹೋಟೆಲ್ನವ್ರಿಗೂ ತುಂಬ ಹೊರೆ ಆಗುತ್ತೆ. ಇದು ತುಂಬ ಕಷ್ಟ ಆಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಸ್ಟಾಕ್ ಲಿಮಿಟ್ನ ಏರೋ ನಿಟ್ಟಿನಲ್ಲಿ ಅದೊಂದು ಕಾನೂನು ಮತ್ತೆ ಮರುಸ್ಥಾಪನೆ ಮಾಡಿದ್ರೆ ಮತ್ತೆ ಇದ್ರ ಅನುಕೂಲ ಆಗ್ಬೋದು ಅಂತ ಹೇಳಿ ನನ್ನ ಅಭಿಪ್ರಾಯ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ನನ್ನ. ಇನ್ನು ದಪ್ಪ ಅಕ್ಕಿ ಈ ಮೊದಲು 37 ರೂಪಾಯಿ ಇತ್ತು ಕೆಜಿಗೆ, ಈಗ 42 ರೂಪಾಯಿ ಆಗಿದೆ. ಬಾಯ್ಲ್ಡ್ ರೈಸ್ 30 ರೂಪಾಯಿ ಇತ್ತು 1 ಕೆಜಿಗೆ, ಇದೀಗ 34 ರೂಪಾಯಿಗೆ ಏರಿಕೆಯಾಗಿದೆ. ಸೋನಾ ಸ್ಟೀಮ್ ಅಕ್ಕಿ ಮೊದಲು 46 ರೂಪಾಯಿ ಇತ್ತು, ಇದೀಗ ಬರೋಬ್ಬರಿ 64 ರೂಪಾಯಿ ಆಗಿದೆ. ಸೋನಾ ಮಸೂರಿ ರಾ ಅಕ್ಕಿ 54 ರೂಪಾಯಿ ಇತ್ತು 1 ಕೆಜಿಗೆ, ಈಗ 70 ರೂಪಾಯಿಗೆ ಏರಿಕೆಯಾಗಿದೆ. ಕೋಲಂ ಅಕ್ಕಿ 75 ರೂಪಾಯಿ ಇತ್ತು 1 ಕೆಜಿಗೆ, ಇದೀಗ 84 ರೂಪಾಯಿ ಹೆಚ್ಚಳವಾಗಿದೆ. ಮುಂಗಾರು ಮಳೆ ಕೈಕೊಟ್ಟಂತಹ ಹಿನ್ನೆಲೆಯಲ್ಲಿ, ಬರದ ಪರಿಸ್ಥಿತಿ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಅಕ್ಕಿ ಬೆಲೆಯಲ್ಲಿ ಏರಿಕೆ ಆಗಿದೆ. 35% ಅಕ್ಕಿ ಬೆಲೆ ಏರಿಕೆಯಾಗಿದೆ. ಮಳೆ ಇಲ್ಲದೆ ಬಿತ್ತನೆ ಮಾಡೋದಕ್ಕೆ ರೈತರು ಯೋಚನೆ ಮಾಡ್ತಿದ್ದಾರೆ. ಹಾಗಾಗಿ ಇಳುವರಿ ಕಮ್ಮಿ ಆಗಿದೆ, ಉತ್ಪಾದನೆ ಕಮ್ಮಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಅಕ್ಕಿ ದರದಲ್ಲಿ ಭಾರೀ ಏರಿಕೆ ಕಂಡುಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.